ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನೀರು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದ್ಬಿಟ್ಟು ಜಾರ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇದ್ದರೆ ಅದನ್ನು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಮತ್ತು ನಾನು ಒಂದು 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿರು ನಾನು ಇವಾಗ ಜಾರ್ ಒಳಗಡೆ ಹಾಕ್ಕೊಳ್ತಾಯಿದ್ದೀನಿ. ದಿಢ ಅಂತ ಇವಾಗ ಏನಪ್ಪ ಮಾಡೋದು ಅಂತ ಅನ್ನೋ ಟೈಮ್ನಲ್ಲಿ ನಾವು ಈ ಥರ ಆರಾಮಾಗಿ ದೋಸೆನ ಮಾಡ್ಕೋಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ಒಂದು ಕೆಂಪು ಚಟ್ನಿನೂ ಮಾಡಿದ್ದೀನಿ. ಸೂಪರ್ ಆಗಿರೋದ್ರ ಜೊತೆ ಕೆಂಪು ಚಟ್ನಿ. ಇವಾಗ ನೋಡಿ, ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ನೀವು ಕೈನಲ್ಲಿ ಸಪ್ರೇಟ್ ಬೇಕಾದರೂ ನೀವು ಕಲಿಸ್ಕೋಬೋದು. ತೆಂಗಿನಕಾಯಿನ ಬೇಕಾದ್ರೆ ಸಪ್ರೇಟ್ ರುಬ್ಕೊಂಡು, ಬಟ್ ನಾನು ಎರಡೂ ಒಟ್ಟಿಗೆ ನೋಡಿ ಇವಾಗ ಪುಡಿ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಪುಡಿ ಉಪ್ಪು ಕಲ್ಲುಪ್ಪು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಬಿಟ್ಟು ಒಟ್ಟಿಗೆ ಮಿಕ್ಸಿನಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ರುಬ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ತಿರ್ಬೋದು, ನಾನೊಂದು ಬೇರೆ ಇದರಲ್ಲಿ ಬಾಕ್ಸಲ್ಲಿ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಅದಕ್ಕೆ ನೀರು ಎಷ್ಟು ಬೇಕಷ್ಟನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತುಂಬಾ ಈಸಿ ಆ್ಯಂಡ್ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆ, ಸಖತ್ತಾಗಿರುತ್ತೆ. ಇದಕ್ಕೆ ಉದ್ದಿಬೇಳೆ ಬೇಡ, ಏನು ಬೇಡ. ಸಡನ್ನಾಗಿ ದಿಢೀರಂತ ನಾವು ಮಾಡೋ ಟೈಮ್ನಲ್ಲಿ ಏನಪ್ಪ ಮಾಡೋದು ಅಂತ ನೀವು ಈಗ ನೆನೆಸ್ಕೊಳ್ತಾ ಇರಬೇಕಾದ್ರೆ, ಇವಾಗ ನಾಷ್ಟ ಮಾಡಬೇಕು, ಇಲ್ಲ ಸಡನ್ನಾಗಿ ದೋಸೆಗೆ ನೆನೆಸಿರಲ್ಲ, ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಈ ಥರ ಅಕ್ಕಿ ಇಟ್ಟಿದ್ರೆ ಸಾಕು ಫ್ರೆಂಡ್ಸ್. ಓಕೆ, ಇವಾಗ ನೀರನ್ನ ಹಾಕ್ಕೊಂಡು ತುಂಬ ನೋಡ್ಕೊಳ್ಳಿ. ಅದನ್ನು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಒಂದೇ ಹದವಾಗಿರಬೇಕು. ಬಟ್ ಸೂಪರಾಗಿ ಬರುತ್ತೆ ದೋಸೆ. ಇವಾಗ ನೋಡಿ, ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ನೀವು ನೋಡ್ತಿರ್ಬೋದು. ಅದಕ್ಕೆ ನೀರನ್ನ ಹಾಕ್ಕೊಂಡು ಒಂದೂವರೆ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ತವನ ಇಟ್ಕೊಂಡು ಅದ್ರ ಮೇಲೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಬಿಟ್ಟು ಒಂದೊಂದು ದೋಸೆನೇ ಹಾಕೋದು. ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ, ತವನು ಕಾಯ್ದಿದೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಥರ ಎಲ್ಲ ಬರ್ತಾಯಿದೆ, ನೋಡ್ತಾ ಇದ್ದೀರಾ? ಈ ಥರ ಗೂಡು ಥರ ಬರಬೇಕು ದೋಸೆ. ಇದಕ್ಕೆ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನೀರು ದೋಸೆ ರೆಡಿ. ಬೇಗನೆ ಮಾಡ್ಬೋದು. ಇಲ್ಲ ನೀವು ಅಕ್ಕಿ ಹಿಟ್ಟಿನಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದರೆ ಅಕ್ಕಿ ಬೇಕಾದ್ರೆ ಹಿಂದಿನ ದಿವಸ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ನೀವು ದಿಢೀರಂತ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ನೋಡ್ತಿರ್ಬೋದು. ನೋಡಿ, ತಕ್ಷಣ ತೆಗಿಯೋಕ್ಕೆ ಹೋಗ್ಬೇಡಿ. ನೋಡಿ, ಇವಾಗ ಇನ್ನೂ ಇದಾಗಿಲ್ಲ, ಹೋಗ್ಬಿಡುತ್ತೆ. ಓಕೆನಾ? ಸ್ವಲ್ಪ ನೋಡಿ, ಇವಾಗ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಓಕೆನಾ? ರೆಡಿ ಆಯಿತು. ಇದ್ರ ಜೊತೆ ಒಂದು ಚಟ್ನಿ ನಾನು ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೂ ಲೈಕ್ ಮಾಡಿ, ಒಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಚಟ್ನಿನ ಹಾಕ್ತಾಯಿದ್ದೀನಿ. ಒಂದ್ಸರಿ ಮಾಡಿ ನೋಡಿ. ಥ್ಯಾಂಕ್ ಯು.